ನಮ್ಮ ಅಪ್ಪಾರು ಇಂಥ ಮನೆಗೆ ಕೊಡ್ಬೇಕಾದ್ರ ಹಿಂದಕ್ಕೆ 4 ದೊಂಟಿದ್ದ ಮನೆಗೆ ಕೊಡ್ಬೇಕು, ಹೆಣ್ಮಕ್ಳ ಚೆನ್ನಾಗಿರ್ತಾರ, ಮನೆ ತಂದಾಗ ಎಲ್ಲ ರೀತಿಲಿಂದ ಇದು ಮಾಡ್ಕೊಂಡು ಹೋಗ್ತಾರ ಅನ್ನೋ ಉದ್ದೇಶಕ್ಕೆ ಅವಾಗಾದ್ರೂ ಒಳ್ಳೆ ಜನ ರೀ. ನಮ್ಮನ್ನು ಕೊಡೋ ಕಾಲಕ್ಕೆ ಯಾವುದು ತಲುಪಿದ್ದಿಲ್ಲ, ಏನೂ ಇದ್ದಿಲ್ಲ. ಇವತ್ತಿಗೆ 4 ಮಂದಿ ಅಣ್ಣ ತಮ್ಮಳು ಅದ ಥರನ ಅದಾರ ರೀ. ನಾವು ಹೆಣ್ಮಕ್ಳಾದ್ರೂ ಹಂಗದೀವಿ ರೀ. ಮತ್ತು ಏನು ಫಂಕ್ಷನ್ ಆದರೂ ನಾವು ಒಬ್ರಿಗೊಬ್ರು ಬಿಟ್ಟು ಮಾಡಂಗಿಲ್ಲ ರೀ. ಮೊನ್ನೆ ಒಬ್ಬತ್ತೊಂದು ಸಣ್ಣತನ ಮದುವೆ ಮಾಡಿದ್ವಿ ರೀ, ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದಾರೆ ರೀ. ಮತ್ತು ಹಂಗೆತ್ತು ಕುಟ್ಟೋದು ಮಾಡಿದ್ವಿ, ಬೀಸೋದು ಮಾಡಿದ್ವಿ, ಎಲ್ಲ ಮಾಡಿದ್ವಿ ರೀ. ಈ ನ್ಯಾವಣಿ ಹಾರ್ಕ ಶಾವಿ ನೆಲ್ಲು ಇಡೇವನ್ನ ಕೊಡ್ತಿದ್ದೇವೆ ರೀ. ನಾವು ಕುಟ್ಟಿದ್ರೆ ನಮ್ಮ ಗಡಿಗೆ ಇಲ್ಲ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹಿರೇವಂಕ್ಲಕುಂಟ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಂದು ತುಂಬು ಕುಟುಂಬದಕ್ಕೆ ಬಂದಿದ್ದೀನಿ. ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು ವಾಸವಾಗಿರ್ತಕ್ಕಂಥ ಮನೆತನಕ್ಕೆ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ಅವರ ಒಂದು ತುಂಬು ಕುಟುಂಬದ ಮನೆತನ ಹೇಗಿರ್ತವೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಕೆ ಬಂದಿದ್ದೀನಿ ವೀಕ್ಷಕರೇ. ಬನ್ನಿ, ಈಗಿನ ಕಾಲದಲ್ಲಿ ಈ ರೀತಿಯಾಗಿ ಬದುಕುವಂಥ ಜನ ಭಾಳಷ್ಟು ಕಡಿಮೆ. ಮನೆಗೆ ಬಂದಂಥ ಸೊಸೆ ಬೇಗ ಒಂದೇ ತಿಂಗಳಲ್ಲಿ ಬೇರೆ ಮನೆ ಮಾಡ್ಕೊಂಡು ಹೋಗೋದು ಜಾಸ್ತಿ. ಆದರೆ ಈ ಮನೆತನದಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಈ ಮನೆಯಲ್ಲಿ ವಾಸವಾಗಿದ್ದಾರೆ. ಇಂಥ ಮನೆಯ ಕಥೆಯನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ನೇರವಾಗಿ ಈ ಮನೆಯ ಎಲ್ಲ ಕುಟುಂಬದವ್ರನ್ನ ಮಾತಾಡಿಸಿ ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ, ವಿಡಿಯೋನ ಪ್ರಾರಂಭ ಮಾಡೋಣ. ನಮಸ್ಕಾರ ಇವರ, ಬರ್ರಿ. ಆರಾಮದಿಯಾ ಅಮ್ಮ? ಏನು ನಿಮ್ಮ ಹೆಸರು? ಈರಮ್ಮ ಕಂಬಳಿ ರೀ. ಈರಮ್ಮ ಕಂಬಳಿ. ಈ ಮನೆ ದೊಡ್ಡ ಸೊಸೆ ನೀವು? ಹೌದ್ರಿ. ಏನು ಈ ಮನೆತನಕ್ಕೆ ಫಸ್ಟ್ಗೆ ಬಂದಿರಲ್ಲ, ಹೆಂಗಿತ್ತ ಅವಾಗ ವಾತಾವರಣ? ಯಾವಾಗ್ಲೂ ಚೆನ್ನಾಗೈತ್ರಿ. ನಾವು ಬಂದಾಗ್ಲಿದ್ದನ ಇದೇ ಥರನ ಐತಿ. ಚೆನ್ನಾಗಿ ಉಸಿರು ನಡ್ಕೊಂಡು ಹೋಗ್ತೀವ್ರಿ. ನಾವು 4 ಮಂದಿ ಗಂಡ್ಮಕ್ಳು ರೀ. ಅವರು ಒಬ್ಬಾಕಿ ನಮ್ಮ ಚಿಕ್ಕಮ್ಮರಿ. 4 ಮಂದಿ ಗಂಡ್ಮಕ್ಳು ಅವರು? ರೀ. ಒಬ್ಬಾಕಿ ಹೆಣ್ಮಗಳು ರೀ. ಒಬ್ಬಾಕಿ ಹೆಣ್ಮಗಳು. ನಿಮ್ಮ ತವ್ರ ಮನೆ ಯಾವ್ದೇವ? ಕುದುರೆಮೂತಿ ರೀ. ಕುದುರೆಮೂತಿ. ಇಂಥ ದೊಡ್ಡ ಮನೆಗೆ ಕೊಟ್ಬಿಟ್ರಲ್ಲ, ಬೇರೆ ಯಾರಾದ್ರು ಸಣ್ಣ ಮನೆಗೆ ಹೋಗ್ಬೇಕಂತಂತಾರೆ. ಅಯ್ಯಪ್ಪ ಕೆಲಸ ಮಾಡಿದಾಗ ಇಲ್ರಿ, 4 ದೊಂಟಿದ್ ಮನೆಗೆ ಕೊಡ್ಬೇಕಂತ ನಮ್ಮ ಅಪ್ಪ. ದಂಡ ದೊಂಟು ಗ್ವಾಲ್ದಿ. ಓ, ಇದು ಗ್ವಾಲ್ದಿನದು ಮನೆಗೆ? ಗ್ವಾಲ್ದಿ ಅದಾವಲ್ರಿ. ಬಾ ನೋಡಮ್ಮ, ನೋಡ್ರಿ ಹೋಗನ್. ಮನೆ ತೋರ್ಸ. ದಂಟು ಇರ್ಬೇಕಂತ. ಹ್ಞೂನ್ರಿ. ಹ್ಞೂನ್ರಿ. ಇದು ಗ್ವಾಲ್ದಿ ರೀ. ನಮ್ಮ ಅಪ್ಪಾರು ಇಂಥ ಮನೆಗೆ ಕೊಡ್ಬೇಕಾದ್ರ ಹಿಂದಕ್ಕೆ 4 ದೊಂಟಿದ್ದ ಮನೆಗೆ ಕೊಡ್ಬೇಕು, ಹೆಣ್ಮಕ್ಳ ಚೆನ್ನಾಗಿರ್ತಾರ, ಮನೆ ತಂದಾಗ ಎಲ್ಲ ರೀತಿಲಿಂದ ಇದು ಮಾಡ್ಕೊಂಡು ಹೋಗ್ತಾರ ಅನ್ನೋ ಉದ್ದೇಶಕ್ಕೆ ಅವಾಗಾದ್ರೂ ಒಳ್ಳೆ ಜನ ರೀ. ನಮ್ಮನ್ನು ಕೊಡೋ ಕಾಲಕ್ಕೆ ಯಾವುದು ತಲುಪಿದ್ದಿಲ್ಲ, ಏನೂ ಇದ್ದಿಲ್ಲ. ಇವತ್ತಿಗೆ 4 ಮಂದಿ ಅಣ್ಣ ತಮ್ಮಳು ಅದ ಥರನ ಅದಾರ ರೀ. ನಾವು ಹೆಣ್ಮಕ್ಳಾದ್ರೂ ಹಂಗದೀವಿ ರೀ. ಮತ್ತು ಏನು ಫಂಕ್ಷನ್ ಆದರೂ ನಾವು ಒಬ್ರಿಗೊಬ್ರು ಬಿಟ್ಟು ಮಾಡಂಗಿಲ್ಲ ರೀ. ಮೊನ್ನೆ ಒಬ್ಬತ್ತೊಂದು ಸಣ್ಣತನ ಮದುವೆ ಮಾಡಿದ್ವಿ ರೀ, ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದಾರೆ ರೀ. ಉಸಿರು ಅವ್ರ ಕಾಕನಾರು, ಅವ್ರ ಅಪ್ಪಾರು, ಅವರು ಎಲ್ಲರೂ ಸೇರಿ ಅವ್ರ ಕಕ್ಕಿಯಾರು ಉಸಿರು ನಿಂತು ಮಾಡಿದ್ರಿ. ಸಂಭ್ರಮ ಹೆಂಗಿರ್ತಾವ? ಅದು ವಿಚಿತ್ರ ಬಿಡ್ರಿ. ಅದು ಖುಷಿ. ಸಣ್ಣತ್ತಾದ್ರೂ ಲಾಸ್ಟೇ ಮದುವೆ ಆದ್ರೂ ಅಷ್ಟು ವೈಭವದಿಂದ ಎಲ್ಲರೂ ಮಾಡಿದಾರೆ. ಅಯ್ಯೋ, ನಾವು ಬಂದ ಕಾಲಕ್ಕೆ ಅದಾವ್ರಿ. ಈಚಕ ಎತ್ತು ಕಟ್ಟಿದ್ವಿ 2 ಕಡೆ ಗ್ವಾಲ್ದಿಗೆ. ಈ ಕಡೆ 1-2 ಎಮ್ಮೆ ರೀ, ಆಚೆ ಕಡೆ 1-2 ಕರ. ಹಂಗಾಗಿ ಇವು 4 ಅಂಕಣ ಕಾಲಿದ್ದು ರೀ. ಮೊನ್ನೆ ಅದು 1 ಅಂಕಣ ಉಗ್ತಿ ಮಾಡ್ಕೊಂಡ. ಹಂಗಾಗಿ ಎಲ್ಲ ಚೆನ್ನಾಗಿ ಹೊಂಟಿವಿ ನೋಡ್ರಿ ಸರ್. ಏನಿದ್ರು ಅಲ್ಲ, ಇಲ್ಲಿ ಮೇವು ಎಷ್ಟು ತರ್ತಿದ್ರಿ? ಅಯ್ಯೋ, ನಮ್ಮ ಮಕ್ಕಳು ಸಣ್ಣವ್ರು ಇದ್ದರ್ರಿ, ಬೆಳಗಿನ ಜಾವಕ್ಕ ಕಳಿಸ್ಬೇಕ್ರಿ. ಎಲ್ಲರೂ ಒಂದೊಂದು ಪೆಂಡಿ ಮೇವು ತಂದಿಂದೆ ಟೀ ಕುಡಿದು ಊಟ ಮಾಡಿ ಮತ್ತೆ ಸ್ಕೂಲಿಗೆ ಹೋಗ್ಬೇಕ್ರಿ. ಏನ್ ಮಾಡ್ತಿದ್ರಿ ಇಲ್ಲಿ? ಇದು ಮೇವ್ರಿ. ಇದು ಮೇವ್ ಹಾಕ್ತಿದ್ವಿ ರೀ. ಹ್ಞೂ ರೀ. ಕತ್ತರಿಸಿ ಹಸಿ ಮೇವ್ ಆತ್ರಿ, ಒಣ ಮೇವು ತಂದಂತದ್ ಅದ್ರಾಗ ಹಾಕ್ಬೇಕ್ರಿ. ಮತ್ತೆ ಬೆಳಿಗ್ಗೆ ಹಾಕದ್ರಿ, ಎತ್ತು ರಾತ್ರಿ ಕಟ್ಟಿದಾಗ ಅವು ಮಕ್ಕನ ಹೊತ್ನ್ಯಾಗ ಅವಕ್ಕೆ ಮೇವ್ ಹಾಕ್ಬೇಕ್ರಿ. ಗ್ವಾಲ್ದಿ ರೀ. ಹ್ಞೂ ರೀ. ಅದು ಸುಮ್ಮನೆ ಕೆಳಗೆ ಬಿಟ್ಟಿರ್ತಾರ್ರಿ. ಈ ತರ ಮಾಡ್ಕೊಂಡ್ ಹೊಂಟಾರ್ರಿ. ಏನು ಸಮಸ್ಯೆ ಇಲ್ರಿ. ನಮ್ಮ ಅತ್ತಿ, ನಮ್ಮ ಮಾವ. ಹ್ಞೂ ರೀ. ಇವ್ರು ನಮ್ಮ ತಾಯಾರ್ರಿ. ಹ್ಞೂ ರೀ. ನಿಮ್ಮ ಹೆಸರೇನೇವ? ನೀಲಮ್ಮ. ನೀಲಮ್ಮ. ನಾವು ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನ್ಯಾರ ನಿಮ್ಮ ಹಳೆ ಮನಿತನ ನೋಡ್ಕೊಂಡು ಹೋಗೋಣ ಅಂತ ಬಂದೇವ. ಬೇಷ್ ಆತ್ರಿ, ಬಂದದ್ ಬೇಷ್ ಆತ. ಚಲೋ ಆತ.
ಇದು ನಿಮ್ಮ ಮಗಳು ಹ್ಞೂ ರೀ ಮಗಳು ಹಂಗಾರೆ ನೀವು ಮರಿ ಮೊಮ್ಮಕ್ಳ ಕಂಡಿ ಇವ್ರ ಮೊಮ್ಮಕ್ಳ ನೋಡ್ರಿ ಇವ್ರು ಹೊಸರು ಹೋಸ್ರು ಮೊಮ್ಮಕ್ಳು ಒಟ್ಟರು ಮೊಮ್ಮಕ್ಳ ಎಷ್ಟು ಜನ ಮೊಮ್ಮಕ್ಳು ಕಂಡಿವ ಅದು ತದಾಕತ್ ಬಿಡ್ರಿ ಅನ್ಸಾಕ ಅಷ್ಟ ಇರ್ಲಿ ಬಿಡ ತಡಾಕತ್ ನಿಮ್ಗ ಅಷ್ಟು ಮೊಮ್ಮಕ್ಳು ಕಂಡ್ಬಿಟ್ಟಿರಲ್ಲ ಹೌದ್ರಿ ಜಗ್ಗಿ ಮಂದಿ ಅದಾರಪ್ಪ ಯಪ್ಪ ಮೊಮ್ಮಕ್ಳು ಇರ್ಲಿ ಬಿಡ ಎಲ್ಲಾರು ಆರಾಮ ಅದಾರ್ರಿ ಮೊಮ್ಮಕ್ಳು ಏನೋ ಅದಾರ್ರಿ ಎಲ್ಲ ಅಷ್ಟ್ರ ಏನವ ನೀವು ಈಗಿನ ಕಾಲ ನೋಡ್ತೀರಿ ಈಗ ಹೆಂಗೈತೆ ಅವಾಗ ಹೆಂಗಿತ್ತು ನಿಮ್ಮ ಕಾಲ ಅಂತ ಅದು ಹೇಳ್ಬಾರ್ದಾಳ್ರಿ ಆಗಿಂದ ಈಗಿನಾರ ಪುಣ್ಯ ಮಾಡ್ಯಾರ್ರಿ ಈಗಿನಾರ ಪುಣ್ಯ ಮಾಡ್ಯಾರ ಅಂತೆ ಯಾಕಂದ್ರೆ ನಿಮ್ಮ ಕಾಲ ಚಲೋ ಇದೆ ಅಲ್ಲಿ ಕಾಸು ಚಲೋ ಇತ್ತು ಬಿಡ್ರಿ ಈಗ ನೋಡ್ರಿ ಅವ್ರು ದುಡ್ಲಾರ್ದ ಚಲೋ ಅಲ್ಲದ್ರಿ ಅವ್ರ ಪುಣ್ಯ ಈಗ ದುಡಿಲಾರ್ದ ಉಣ್ತಾರಂದ್ರೆ ದುಡ್ಲಾರ್ದ ಅಂತಾರೆ ಈಗ ಅವರು ಯಾಕೆ ನಿಮ್ಮ ಕಾಲದ ಕಷ್ಟ ಯಾವ ಐತಿನ ಕಷ್ಟ ಬಿಡ್ರಿ ಅವಾಗೇನು ಏನ ನಾವಂತ ಅಂಥವು ನೋಡಿಲ್ರಿ ನಾವು ಕಂಡಿಲ್ಲ ಅದನ್ನ ನಿಮ್ಮ ಕಾಲದ್ದು ನಿಮ್ಮ ಬಾಯಿಂದ ತಿಳ್ಕೊಳ್ಳೋಣ ಅಂತ ಬಂದಿನಿ ಬೇಷ್ ಆತ್ರಿ ಹೆಂಗ ಬಾಳೆ ಮಾಡ್ತಿದ್ರು ಅವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಏನ್ ಇದೆಲ್ಲ ನಮ್ ನೋಡೇ ಇಲ್ಲ ಇದನ್ನ ನಾನು ಇಂಥ ಗ್ವಾದ್ಲಿ ಮೇವ್ ಹಾಕ್ತಿದ್ರು ಆಗ ಯಾಕೆ ಬರ್ತಾ ಹೋಗ್ಬೇಕಲ್ರಿ ಹೆಂಗ್ ಬರ್ತ ಕಾಲ ಹಂಗೆ ಹೋಗ್ಬೇಕು ಈಗ ನಮ್ದ ಹೇಳಕ್ ಹೋದ್ರ ನಡೆಯಂಗಲ್ರಿ ಕೇಳೋಣ ಅಂತ ಬಂದಿನಿ ನಾನು ಹೇಳು ಒಂದ್ ಸ್ವಲ್ಪ ಹೇಳು ಅದಕ್ಕೇನಾಯ್ತು ಬಿಡ್ರಿ ಎಲ್ಲ ಪಾಡತ್ ಬಿಡ್ರಿ ನೀವು ಬಂದದ್ದು ಅಲ್ಲ ನನ್ನ ಪಾಡಿ ಬಿಡುಗ ನನ್ನ ಪಾಡು ಬಿಡು ನಿನ್ನ ಪಾಡು ಹೇಳ ನನಗೆ ಅವಾಗ ಕುಟ್ಟೋದು ಬೀಸೋದು ಮಾಡ್ತಿದ್ದಲ್ಲ ಅದ್ನ ಹೊಸ ಹೇಳಿದ್ರು ಭಾಳ ಅದಕ್ಕಂತಾನ ಬಂದಾರ ಅವ್ರು ಅಲ್ಬೇವ ಅದಕ್ಕ ಬಂದಿ ನಾನು ಮತ್ತೆ ಅವಾಗ ಕುಟ್ಟೋದು ಬೀಸೋದು ಮಾಡಿ ಇದ್ ನಮ್ಮ ಮೊಮ್ಮಗ ನೋಡ್ರಿ ಇದ್ನು ಮೊಮ್ಮಗ ನಮಸ್ಕಾರ ಅಣ್ಣ ಆರಾಮದಿರಾ ಮೊಮ್ಮಗನ ಹೊಸರು ಮೊಮ್ಮಕ್ಕಳು ಅಷ್ಟ್ರ ಮೊಮ್ಮಕ್ಳ ರೀ ಹೆಣ್ಣಮ್ಮ ಭಾರಿ ಇದು ಕಡಕ್ ರೊಟ್ಟಿದಾಗೈತಪ್ಪ ಏನ್ ಗಟ್ರಿ ನಾವೆಲ್ಲ ಏನು ಮೇಲೆ ಮೆತ್ತಗಾದ್ವಿ ಅಂತ ನಾವಂತೂ ಇಲ್ಲ ಮತ್ತೆ ಹಂಗ ವಯಸ್ಸಾಗದಲ್ವಾ ನಮ್ಗ ಮುಂದೆ ನಾವು ಅದ್ರ ವಯಸ್ಸಾಗಿ ಮುಂದಕ್ಕೆ ಹೋಗ್ತೀವ ಆದ್ರೆ ಬದುಕು ಹೆಂಗ್ ಮಾಡಿದ್ವಿ ಬದುಕು ತಿಳ್ಕೊಳ್ಳೋಣ ಅಂತ ಬಂದೆ ಊಟ ಮಾಡಿದ್ರಿಲ್ರಿ ಮಾಡಿದ್ವಿ ಈಗ ನಿನ್ನ ಮೊಮ್ಮಕ್ಳು ಮಾಡಿಸಿದ್ರು ಬೇಸ್ ಚಲೋ ಏನ ನೀವ್ ಬಂದ್ ನೋಡ್ರಿ ಪಟ್ಟಂತ ಅದಕ್ಕ ಅದನ್ನ ಸ್ವಲ್ಪ ಈ ಮುದುಕಿನ ಬಿಡಬಾರ್ದು ಈಗ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಕಾಣ್ತಾವ್ರಿ ನಿಮ್ಗೆ ಕಣ್ಣು ಕಾಣ್ತಾವ್ರಿ ಕಿವಿ ಕಿವಿ ಅಂತ ಒಂದ್ ಸ್ವಲ್ಪ ವರ್ಷ ಮಂದಿ ಆಗ್ಯಾವ ನೋಡ್ರಿ ಅಲ್ಲ ಅದಾವ ಅಲ್ಲ ದಾವಡಿ ಎಲ್ಲ ಅದಾವ್ರಿ ಮುಂದಲು ಹೋಗ್ಯಾವ ಅಯ್ಯೋ ರೊಟ್ಟಿ ತಿಂತವ್ರಿ ದಾವಡಿ ಎಲ್ಲ ಅದಾವ್ರಿ ಅದಾವ ಅದ ನಡ್ದತಿ ಬಳೆ ಅಲ್ಲಿಲ್ಲ ಅಂದ್ರ ಆಗಿನ ಕಾಲ ನೀವು ಒಗಟ್ ಹೇಳ್ತಿದ್ರ ಅಂತಲ್ಲ ಅಲ್ಲ ಗಂಡನ ಹೆಸರು ಹೇಳೋ ಮುಂದ ಅದೇನ ಒಗಟ್ ಹೇಳ್ತಿದ್ರ ಅಂತ ಹೆಂಗ್ ಹೇಳ್ತಿದ್ರಿ ಅಜ್ಜನ ಹೆಸರು ದ್ಯಾಸಾರಿ ಬಿಟ್ಟಿ ಈಗೆಲ್ಲ ಒಂದ್ ನೆನಪು ಮಾಡ್ಕೊಂಡ್ ಹೇಳ ಹೇಳ್ತಾವ ನೆನಪ ಆಗಲ್ಲ ಬಿಡ್ರಿ ಅವು ಈಗ ಹೆಸರು ಅಂತ ಹೇಳು ನಾನೊಂದು ತಿಳ್ಕೊಳ್ಳೋಣ ಅಂತ ಅವ್ರ ಅಪ್ಪರ ಹೆಸರು ಹೇಳ್ತಾರೆ ಮೊಮ್ಮಕ್ಕಳು ಮಕ್ಕಳು ಕೇಳ್ಬಿಡ್ರಿ ಈಗ ದಾಸರಿ ಈಗ ಹೋಗ್ಲಿ ಬಿಡ ನಿಮ್ಮ ಕಾಲದಾಗ ಕುಟ್ಟೋದು ಬಿಸೋದು ಮಾಡ್ತಿದ್ರಲ್ಲ ಅವಾಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚಿಗೆ ಏನ್ ಮಾಡಕ್ರಿ ಮತ್ತೆ ಹಂಗೆತ್ತು ಕುಟ್ಟೋದು ಮಾಡಿದ್ವಿ ಬೀಸೋದು ಮಾಡಿದ್ವಿ ಎಲ್ಲ ಮಾಡಿದ್ವಿ ರೀ ಈಗ ಅವ್ರು ದಾವತ್ತಿಲ್ಲದ ಮಿಷನ್ ಬಂದ್ಬಿಟ್ಟ ಕರೆಂಟಿನ ಬಾಳೆವು ನಾವು ಮಾಡ್ಬೇಕ್ರಿ ಎಲ್ಲ ಗಾಡಿ ಬಾಳೆವು ನಾವು ಮಾಡ್ಬೇಕ್ರಿ ನವಣಿ ಹಾರ್ಕ ಶಾವಿ ನೆಲ್ಲು ಇಡೇವನ್ನ ಕೊಡ್ತಿದ್ದೇವ್ರಿ ಇಡೀ ನವಣಿ ಇಡೀ ನವಣಿ ನಾವು ಇಡೀ ನೆಲ್ಲ ತರೋದು ಹಿಂಗ್ ಕುಟ್ಟೋದು ನಾವು ಕುಟ್ಟಿದ್ರೆ ನಮ್ಮ ಗಡಿಗೆ ಇಲ್ಲ ಹೌದಾ ಭಾರಿ ಬಿಡ ಮತ್ತೆ ಅವಾಗಿನ ಕಾಲ ಹಂಗಿತ್ರಿ ಈಗಿನ ಕಾಲ ಹೆಂಗೈತೆ ಹಂಗೆ ಹೋಗಿಬಿಡೋದು ಈಗಿನಾರ ಪುಣ್ಯ ಮಾಡ್ಯಾರ ಅಂತ ಹೇಳ್ತವಲ್ರಿ ಅಲ್ಲ ನಿಮ್ಮದು ಕೇಳೋದು ನನ್ನ ಪುಣ್ಯ ಅಂತ ಅಷ್ಟು ಕುಟ್ಟಿ ರಾಶಿ ಮಾಡಿ ಅನ್ನ ಮಾಡ್ಬೇಕು ಎಲ್ಲ ಅಂಥದ್ದು ಮಾಡಿದ್ರೆ ನಿಮ್ಮ ಮಗ ಅವ್ರ ಮಕ್ಕಳ ಯಾರು ಇವ್ರು ದೊಡ್ಡ ಮಗ ನಮಸ್ಕಾರ ಯಜಮಾನ್ರೆ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೋರಿ ನಾವು ಯಮನೂರಪ್ಪ ನಿಡಗುಂದಿ ಅಂತ ಹೇಳ್ರಿ ನಾವು 12 ಜನ ಮಕ್ಕಳು ರೀ ನಮ್ಮ ಅವ್ರಿಗೆ ನಮ್ಮ ಅಪ್ಪರ ತೀರ್ಕೊಂಡ್ರ ಆಗಲೇ 1990 ತೀರ್ಕೊಂಡ್ರ ಅವರು ಈ ನಮ್ಮ ತಯಾರದಾರ್ರಿ ಅವರು ಇವ್ರಿಗೆ ಆಗಲೇ 78 ವಯಸ್ಸು ರೀ ಈಗ 78 ವಯಸ್ಸು ರೀ ಈಗ ಅವ್ರಿಗೆ ನಮಗೆ 56 ಈಗ ನಾವು ಹಿರಿಯ ಮಗ ನಮ್ಮಿಂದ ನಮ್ಮ ತಂಗಿಯರು ಶಾಂತಮ್ಮ ಅಂತ ಹೇಳ್ರಿ ಅವ್ರನ್ನ ಕುಕ್ಕನಪಳ್ಳಿ ಕೊಟ್ಟಿವಿ ಆನಂತರ ಒಬ್ಬರು ನೀರುಟ್ಟಿ ಕೊಟ್ಟಿವಿ ಒಬ್ಬರು ಇವ್ರಾರು ನಮ್ಮ ತಂಗಿಯರು ಇವರು ಬೀಗ್ರಿ ಅವರು ಇದು ಬೀಗ್ರ ಮನೆ ಇರೋದು ನಮ್ಮ ಮನೆ ಆ ಕಡೆ ಐತ್ರಿ ಅದು ಇದು ಬೀಗ್ರ ಮನೆ ಇರೋದು
ನಮ್ಮ ಮಕ್ಕಳದು ಆಗಲೇ ಮದುವೆ ಆಗೈತೆ ರೀ, ಇಬ್ಬರದ್ದು ಹೆಣ್ಮಕ್ಳದ, ಇನ್ನೂ ಇಬ್ಬರು ಗಂಡ್ಮಕ್ಳು ಅದಾರ ರೀ. ನಮ್ಮ ತಮ್ಮರು ಅವರು ನಾವು ಕಲ್ತಾ ಇದೀವಿ ರೀ, ಇಷ್ಟು ದಿವಸ ಆದ್ರೆ ನಾವೇನು ಬೇರೆ ಆಗಿಲ್ಲ, ಅಷ್ಟು ಕಲ್ತಾ ಇದೀವಿ ರೀ. 4 ಜನ ಅಂದ್ರೆ ಇಬ್ಬರು ಗಂಡ್ಮಕ್ಳು ರೀ, ಇಬ್ಬರು ಗಂಡ್ಮಕ್ಳು, ಇಬ್ಬರು ಗಂಡ್ಮಕ್ಳು, ಇಬ್ಬರು ಹೆಣ್ಮಕ್ಳು, ಮೂವರು ಹೆಣ್ಮಕ್ಳು ರೀ, ಮೂವರು ಹೆಣ್ಮಕ್ಳು. ಇಬ್ಬರು ಕಲ್ತಾ ಇದ್ವಿ ನಾವು. ಆತಗ 3 ಜನ ಹೆಣ್ಮಕ್ಳು ರೀ, ಒಬ್ಬಾಕಿ ಹೆಣ್ಮಕ್ಳು, ಇಬ್ಬರು ಗಂಡ್ಮಕ್ಳು ಆತಗ. ನಮ್ಗೆ ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡ್ಮಕ್ಳು, ಇಬ್ಬರು ಕಲ್ತಾ ಇದೀವಿ ನಾವು. ಟೋಟ್ಲಿ ನಮ್ಮ ಫ್ಯಾಮಿಲಿ ಅಷ್ಟು 12-13 ಜನ ಇದೀವಿ ನಾವು. ಅಲ್ಲ, ಈ ತುಂಬ ಕುಟುಂಬದ ಕತೆ ಹೆಂಗಿರುತ್ತ? ಈಗ ಇಬ್ಬರು ಗಂಡ ಹೆಂಡತಿ 2 ಮಕ್ಕಳು, ಅದು ಅವ್ರ ಕತೆ ಬೇರೆ. ಬಟ್ ಇದೆಲ್ಲ ನಾವು ಇಂಥ ಕುಟುಂಬವನ್ನು ನೋಡೋಕೆ ಸಿಗೋದು ಅಪರೂಪ. ಇಂಥ ಕುಟುಂಬ ನಮ್ಗೆ ಎಲ್ಲಿ ಭಾಳಷ್ಟು ಜನ ಕಾಣ ಸಿಗಲ್ರಿ. 2 ದಿನದಾಗನ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲ, ಅದು ಅವ್ರ ಕತೆ. ಬಟ್ ನನಗೆ ಈ ರೋಮಾಂಚನ ಕತೆ ಹೇಳ್ರಿ, ನನಗೆ ಇದು ಹೆಂಗಿರ್ತೀರಿ ಇದು? ಈಗ ನಾವು ಅಣ್ಣ ತಮ್ಮ ಅದೀವಿ ಅಂದ್ರೂ ಆತ ತಮ್ಮನ ಲೆಕ್ಕದಾಗಲ್ರಿ, ಆತ ನಮಗೊಬ್ಬ ಮಗನ ಲೆಕ್ಕ. ಆತನೂ ಕೂಡ ನನಗೆ ಆಯ್ತು ಅಣ್ಣ ಅನ್ನೋ ರೂಪದಾಗೆಲ್ಲ, ನಮಗೊಂದು ತಂದೆನ ರೂಪದಾಗ ಆತ್ಮ ಅದಾನ. ಇಬ್ಬರು ನಮ್ಗೆ ಅಗದಿ ಒಂದು ಬಾಂಧವ್ಯವಾಗಿ ಹೊಂಟಿವಿ. ನಮ್ಮ ಹೆಣ್ಮಕ್ಳು ನಮ್ಮ ಸಸಿ ಅವರು ಕೂಡ ಅದ ಲೆಕ್ಕದಾಗ ಅದಾರ ರೀ. ಇಬ್ಬರು ಒಂದ ಹೊಟ್ಟಿದಾಗ ಹುಟ್ಟಿರ್ತಾರಲ್ಲ, ಒಂದ ಹೊಟ್ಟಿದಾಗ ಹುಟ್ಟಿದ್ರೆ ಇನ್ನೂ ಜಗಳ ಮಾಡ್ತಿರ್ತಾರೆ ರೀ. ಆದ್ರೆ ಅವರಿಬ್ಬರು ಜಗಳ ಬರೋಲ್ಲ, ಅಷ್ಟು ಚೆಂದಾಗಿ ನಡ್ಕೊಂಡು ಹೊಂಟಾರ ಅವರು. ಅತ್ತೆಯರು ಕೂಡ ಚಂದ, ಅತ್ತೆ ಸಸ್ತಿರು ಕೂಡ ಚಂದ. ನಮ್ಮ ಹುಡುಗರು, ನಮ್ಮ ತಮ್ಮನರು ಒಬ್ಬರು ಮಾತು ಒಬ್ಬರು ಹೋಗಳಾಕಿ ದಾಟಂಗಿಲ್ಲ, ಅಷ್ಟು ಚಂದ, ಅಷ್ಟು ಚಲೋ ಐತ್ರಿ. ಈಗ ಅವು ಯಾವ ಮಕ್ಕಳಿಗೆ ಕೊಡೋದು, ತಗೊಳ್ಳೋದು, ಇನ್ಯಾವುದೋ ಕಾಲೇಜಿಗೆ ಹಚ್ಚೋದು ಅಥವಾ ಇನ್ಯಾವುದೋ ಕೆಲಸ ಇವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಹೆಂಗೆ ನಿಭಾಯಿಸ್ತಾರೆ? ಎಲ್ಲ ಸೇರಿ ಕಂಪಲ್ಸರಿ ಯಾರ್ಯಾರು ಯಾವ್ಯಾವ್ದಕ್ಕೆ ಓದ್ತಾರ ಅದನ್ನ ಹಚ್ಚಿಬಿಟ್ಟಿವ್ರಿ. ಓದ್ತಾರೆ ಅವರು. ಆ ತಮ್ಮನ ಮಗ ಅವ್ನಿಗೆ ಅದನ್ನ ಹಚ್ಚಬಾರ್ದು, ಸ್ವಲ್ಪ ಕಡಿಮೆ ರೊಕ್ಕದಾಗ ಹಚ್ಚಬಾರ್ದು, ಆ ಥರ ಯೋಚನೆ. ಅದು ನಮ್ಮ ತಲೆ ಭಾವನೆ ಅಲ್ರಿ. ತಮ್ಮನ ಮಗ ಅನ್ನೋದಿಲ್ಲ ನಮಗೆ. ಅದು ನಮ್ಮ ಹೊಟ್ಟೆ ಹುಟ್ಟಿದಕ್ಕಿಂತ ಮಕ್ಕಳಿಗಿಂತ ಅವ್ರ ಮೇಲೆ ನಂದು ಭಾಳ ಅನುಕಂಪ ಐತಿ. ಆತಗ ನಮ್ಮ ಹುಡ್ರ ಮೇಲೆ ಭಾಳ ಅನುಕಂಪ ಐತಿ. ಈ ಲೆಕ್ಕದಾರ ನಾವು ಈ ರೀತಿ ಕೂಡು ಕುಟುಂಬ ನಮ್ಮದು. ಭಾರಿ ಅವರು ಇವರು ಆತ ಬೇರೆ ಈತ ಬೇರೆ ಅನ್ನೋದಿಲ್ಲ. ನಮಗೆ ಕಂಪಲ್ಸರಿ 7 ಮಕ್ಕಳು ನಮ್ಮ ಬಂದಿಲ್ಲ. 7 ಮಕ್ಕಳು ನಮ್ಮ ಅನ್ನೋ ರೂಪದಾಗ ಇಬ್ಬರು ಅದೀವಿ ನಾವು. ಹಂಗಿದ್ದಲ್ಲಿ ನಮ್ಮ ಮಂಟನೆ ಹಿಂಗೆ ಹೊಂಟತ್ರಿ ಚೆಂದಾಗಿ. ಅಜ್ಜಿ ಏನೇನು ಹೇಳ್ತಿರ್ತಾರೆ? ನಿಮ್ಮ ಆಶೀರ್ವಾದ ಹೆಂಗೆ ಮಾಡ್ತಿರ್ತಾರೆ? ಯಾವ ರೀತಿ ಬದುಕು ಕಟ್ಕೊಂಡು ಹೋಗ್ಬೇಕು ಈ ಆಧುನಿಕ ಕಾಲ? ಏನಿಲ್ಲ ರೀ, ಹಿಂದಿಂದೆಲ್ಲ ಹೇಳ್ತಿರ್ತಾರೆ ಅವರು. ನಾವು ಹಿಂದಕ್ಕೆ ಈ ಥರ ಮಾಡ್ಕೊಂಡಿದ್ದೀವಪ್ಪ, ಮಾಡ್ಕೊಂಡು ಹೋಗ್ರಿ, ಅತ್ತೆಗೆ ಬಳೆ ಮಾಡ್ರಿ, ಮಾಡಿ 4 ರೂಪಾಯಿ ಕೂಡಿಡ್ರಿ, ಆಸ್ತಿ ಮಾಡ್ರಿ ಅನ್ನೋದ್ರಾಗನ ಇರ್ತಾರೇನ. ಹೊಲದ ಮೇಲೆ ಅವ್ರಿಗೆ ಇದು ಭಾಳ, ಇನ್ನು ಹೊಲದ ಮೇಲೆ ಆಸೆ ಅವರಿಗೆ. ಹೊಲ ಮಾಡಲಿ, ಹೊಲ ಹಿಡೀಲಿ ಅನ್ನೋದು ಅವ್ರಿಗೆ. ನಮಗೂ ಏನೈತಿ, ಹುಡ್ರು ಓದಲಿ, ಅವ್ರಿಗೆ ಒಂದು ಎಜುಕೇಷನ್ ಆಗಿಬಿಡ್ಲಿ, ಅವ್ರ ಕಾಲ ಮೇಲೆ ಅವ್ರು ನಿಂದ್ರಲಿ, ನಮ್ಗೆ ಏನು ಹೊಲ ಅದ ಒಂದು ಆತಂದ್ರೆ ದಾರಿ ಅಂತ ನಮ್ಮದು. ನಮ್ದು ಕೆಲಸ ರೀ. ಈಗ ಇದೇನ್ರಿ, ನೌಕರಿ ತಗೋಬೇಕು, ಸಾದಿ ಓದ್ಬೇಕು, ಏನೇವ ನೌಕರಿಗೆ ಹೋಗ್ಬೇಕು, ಸಾದಿ ಓದ್ಬೇಕು ಅನ್ನೋದು ಈಗ ಸಸ್ತಿರ್ದು ಮಕ್ಕಳದು ಮೊಮ್ಮಕ್ಕಳದು ರೀ. ನಮ್ದು ಅವಾಗ ಬರೇ ಅದನ್ನು ಬಾಳೆ ಮಾಡ್ಬೇಕು, ಇದನ್ನು ಬಾಳೆ ಮಾಡ್ಬೇಕು, ಹೊಲ್ದಾಗ ಹೋಗ್ಬೇಕು, ಗಡನ ಇಂಥವಲ್ರಿ ನಮಗೆ ಬರೇ. ಹಾಂ, ಈಗ ನೆರ ಪುಣ್ಯ ಮಾಡ್ಯಾರ ಅನ್ನೋದು ನಾವು ರೀ. ಹುಡುಗರು ಅದಾವಂದ್ರೆ ಕಾಲೇಜ್ಗೆ ಹೋಗಾರ, ಕಾಲೇಜಿದ್ದ ಬಂದ ತಕ್ಷಣಕ್ಕನ 5 ನಿಮಿಷ ಮನೆಗೆ ನಿಂದ್ರಗಲ್ಲ ಅವರು. ನಾವು ಯಾರು ಹೇಳೋದಬೇಕಲ್ಲ ಕೇಳೋದಬೇಕಲ್ಲ, ಸೀದಾ ತೋಟಕ್ಕೆ. ತೋಟ ಭಾಳ ಇಲ್ರಿ, ಸ್ವಲ್ಪ ಐತಿ, 3 ಎಕರೆ ಅಷ್ಟೊತ್ತು ನೀರಾವರಿ ಐತ್ರಿ. ಸೀದಾ ಬಂದ್ಬಿಡ್ತಾರೆ ತೋಟಕ್ಕೆ. ಲೇಬರ್ ಹಚ್ಚಂಗಿಲ್ಲ, ಯಾರು ಲೇಬರ ಬೇಡ ನಿಮಗೆ, ಬೇಡ ನಮಗೆ. ಏನೋ ಅಚಾನಕ ಯಾವಾಗ ಅಗದಿ ಭಾಳ ಕೆಲಸ ಬಂದಾಗ ಕರ್ಕೊಂತೀವ್ರಿ, ಇಲ್ಲ ಅಂತಲ್ಲ. ಮನೆಯವ್ರಾಗ ಗಂಟು ಬಿದ್ದು ದೋಸ್ರಕ್ಕೆ ಮಾಡಿಬಿಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣಕ್ಕನ ಇಬ್ಬರು ಹೋಗಿ ಹಾಲು ಅಂತಾರೆ ರೀ. ಒಬ್ಬತ್ತ ಕಸ ಬಳಗ್ಬಿಡ್ತಾನೆ, ಒಬ್ಬತ್ತು ಇಲ್ಲೇ ಮನೆಗೆ ಸ್ವಲ್ಪ ನೀರು ತುಂಬಿಸೋದು ಏನಾರು ಅಂತಿದಂಥದ್ದು, ಒಬ್ಬತ್ತು ಮನೆಗೆ ಕೆಲಸ ಮಾಡ್ಕೊಂಬಿಡ್ತಾನೆ. ಬೆಳಿಗ್ಗೆ ಸಾಲಿಗೆ ಹೋದ್ರಾಗದು ಒಟ್ಟು 8:30 ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ತಮ್ಮ ಸಾಲಿಗೆ ತಾವು ಪಾಡಿಗೆ ಹೋಗ್ಬಿಡ್ತಾರೆ ಅವರು. ಇಳಿಸೋಣಂಗಿಲ್ಲ. 4:00-4:15 ಸಾಲಿ ಬಿಡ್ತಾರೆ ಕಾಲೇಜು. ಬಂದ್ರಿಲ್ಲ ಮತ್ತು ಸೀದಾ ಚೀಲ ಇಟ್ರನ ಉಣ್ಣಂಗಿದ್ರೆ ಉಂಡ್ರನ, ಮತ್ತು ತೋಟಕ್ಕೆ ಬಂದ್ರನ, ಮತ್ತು ಸಾಯಂಕಾಲ ಕಸ ಬೆಳೆಯೋದು, ಅವಕ್ಕೆ ಏನು ಮೇವಕ್ಕೆ ಅದು ಹಾಕೋದು, ದನ ಹೊಸ ಶೆಡ್ಡಿಗೆ ಕಟ್ಟೋದು, ಮತ್ತು ಸಾಯಂಕಾಲ ಮನೆಗೆ ಬಂದ್ಬಿಡೋದು. ರಾತ್ರಿ ಓದೋದು ಎಜುಕೇಷನ್. ಈ ಟೈಪ್ದಾಗ ಮಕ್ಳು ಅದಾರ ಹೊಸರು. ಹೇಳ್ಸೋಣಂಗಿಲ್ಲ, ಯಾರ್ಯಾರು ಹೇಳ್ಸೋಣಂಗಿಲ್ಲ. ಇವತ್ತು ನೀನು ಹೋಗ್ಬೇಕಪ್ಪ, ಇದಕ್ಕೆ ಮಾಡು, ಇದನ್ನು ಬಿಡು ಅಂತ ಕೇಳಂಗಿಲ್ಲ ಅವರು. ತಮ್ದು ಏನೇನು ಕೆಲಸ ಇರುತ್ತೆ ಅದಕ್ಕೆ ಸೀದಾ ಹೋಗ್ಬಿಡ್ತಾರೆ ಅವರು. ಮತ್ತೆ ಬಂದ್ರೆ ಸೀದಾ ಸಾಲಿಗೆ. ಈ ದಂಡ ನೋಡಿದ್ರನ್ನ ಹೇಳ್ಬೋದು ಮನಿ ಅಂತ ದೊಡ್ಡದೈತೆ ಅಂತಂದು. ಈಗ ಇಷ್ಟು ಈಗ ದನದ ಇದಕ್ಕನ ತಂದು ಹಾಕಿದ್ರಂದ್ರೆ ಒಂದು ವರಿಗಟ್ಲೆ ಮೇವು ತಂದು ಬೇಕ್ರಿ. ಹೌದು. ಇನ್ನು ಇಂಥ ದೊಡ್ಡ ಕುಟುಂಬಕ್ಕೆ ಹೆಂಗೆ ಇದನ್ನ ಊಟದ ವ್ಯವಸ್ಥೆ ಹೆಂಗೆ ನಿಭಾಯಿಸ್ಕೊಂತಿದ್ರಿ? 18 ಜನ ಅದಾರ ರೀ ಇವರು, ನಮ್ಮ ಬೀಗರು. ನಮ್ಮ ಮನೆಯಾಗ 13 ಮಂದಿ ರೀ. ಅದು ದಿವ್ಸಕ್ಕೆ ನಮ್ಮ ಮನೆಯಾಗ 3 ಸೇರು ಅಕ್ಕಿ ಹೋಕವ್ರಿ. 3 ಸೇರು ಅಂದ್ರೆ
ಒಂದು ಏಟಿಗೆ ಹಾಕಿದ್ರ ಒಂದು ಏಟಿಗೆ ರೀ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ 3 ಸೇರು ಅಕ್ಕಿ ಇಲ್ರಿ ಬೆಳಿಗ್ಗೆ 1.5 ಬೆಳಿಗ್ಗೆ 2 ಕಿಲೋ ಹಾಕವ್ರಿ ಸಾಯಂಕಾಲ 1.5 ಕಿಲೋ ಹಾಕವ್ರಿ ಒಟ್ಟ ಒಂದು 3 ಸೇರು ಅಕ್ಕಿ 3 ಸೇರು ಅಕ್ಕಿ ರೀ ದಿನ ಒಂದು 3 ಸೇರು ಅಕ್ಕಿ ಜೋಳ ರೊಟ್ಟಿ ದಿವಸ 2 ಸೇರಿನ ರೊಟ್ಟಿ ರೀ 2 ಸೇರಿನ ರೊಟ್ಟಿ ಬೆಳಿಗ್ಗೆ ಎದ್ದಾರ ಒಬ್ಬರು ರೊಟ್ಟಿ ತಿಂಗಳಿಗೆ ಎಷ್ಟು ಹೋಗುತ್ತೆ ಹಂಗಾರ ಒಂದು ಚೀಲ ಹೋಗ ಒಂದು ತಿಂಗಳಿಗೆ 1 ಕ್ವಿಂಟಲ್ ಅಕ್ಕಿ ಸಾಲಾಗಲ್ರಿ ಅಕ್ಕಿ ಸಾಲಾಗಲ್ಲ ಸಾಲಾಗಲ್ಲ ಜೋಳ ಹಾಕವ್ರಿ 1 ಕ್ವಿಂಟಲ್ ಹಾಕ 1 ತಿಂಗಳಿಗೆ ಕ್ವಿಂಟಲ್ ಜೋಳ 1 ಕ್ವಿಂಟಲ್ ಅಕ್ಕಿ 1.5 ಕ್ವಿಂಟಲ್ ಅಕ್ಕಿ ಬೇಕ್ರಿ 1 ತಿಂಗಳಿಗೆ 2.5 ಕ್ವಿಂಟಲ್ ಒಬ್ರು ಬೆಳಿಗ್ಗೆ ಎದ್ಗಳಿಗೆ ರೊಟ್ಟಿ ಮಾಡಕ್ಕೆ ಕುಂತ್ರ 11 ತನ ಮಾಡಿದ್ರೆ ಅಲ್ಲಿಗೆ ರೊಟ್ಟಿ ಅಷ್ಟು ಸಾಲ್ತಾವ್ರ ಅವು ಇಲ್ಲಾಂದ್ರೆ ರೊಟ್ಟಿ ಆಗಲ್ಲ ಮನೆಗೆ. ನಿಮ್ಮ ಮನಿತನ ಏನೋ ಐನಕ್ಕೆ ಭಾರಿ ಫೇಮಸ್ ಅಂತಲ್ಲ ಅವಾಗಿನ ಕಾಲ. ಹೌದೌದ್ರಿ ಫಸ್ಟ್ಗೆ ಎಮ್ಮೆ ಇದ್ದು ರೀ ಈಗೆಲ್ಲ ಎಮ್ಮೆ ತೆಗೆದು ಬಿಟ್ಟಿವ್ರಿ ಬರೀ ಆಕಳ ಬೆಣ್ಣಿ ಜಗ್ಗಿರೋದನ್ರಿ ಜಗ್ಗಿರೋದ್ರಿ ಅವಾಗ ಅಂಡ್ಯದಾಗ ಹಾಕ್ತಿದ್ರಂತಲ್ಲ ಅವಾಗ ಅಂಡೆ ದೊಡ್ಡ ಶಾರಿ ಅಂಡೇವೇನಿಲ್ರಿ ಅವಾಗಿನ ಕಾಲದಾಗ ಮಣ್ಣಿನ ಮಡಿಕೆ ರೀ ಅವಾಗ ಮಣ್ಣಿನ ಮಡಿಕೆ ಅದ್ರಾಗ ಮಜ್ಜಿಗೆ ಮಾಡ್ತಿದ್ರಿ ಮತ್ತು ಬೆಣ್ಣೆ ತೆಗೀರಿ ದಿವಸ ಇಲ್ಲಾಂದ್ರೆ ಅರ್ಧ kg ಏನೋ 2-3 ಎಮ್ಮೆ ಹಿಂಡಕತ್ತೇವೆ ಅಂದ್ರೆ 1 ಕಿಲೋ ಬೆಣ್ಣೆ ತಂದು ತೆಗೀರಿ ಒಂದೊಂದು ದಿವ್ಸಕ್ಕೆ ನಮ್ಮವರು ಬೆಣ್ಣೆ ತಿಂದ ಗಟ್ಟಿದಾರ ಅವರು. ಈಗ ನಮ್ಮ ಕಾಲದಾಗ ನಮ್ಮ ಹುಡುಗರಿಗೆ ಬೆಣ್ಣೆ ಇಲ್ಲ ಈಗ ಎಲ್ಲಿ ಬೆಣ್ಣೆ ತರ್ತಾರೆ ಬರೀ ಅನ್ನ ರೀ ಆ ಮಜ್ಜಿಗೆ ಕಡೆಯಕ್ಕೆ ಅದು ಏನೋ ಇರ್ತೈತಲ್ಲ ಕಡಗಲ್ ಇಲ್ಲ ಅದಾವ್ರಿ ನಮ್ಮ ಮನೆಗೆ ಅದಾವ್ರಿ ಮನೆಗೆ ಅದಾವ್ರಿ ಕಡಗಲ್ ರೀ ಕಡಗಲ್ ಬಿಸಕಲ್ಲು ಒಣಕಿ ಇಂಥವೆಲ್ಲ ಕೆಲಸ ಅಲ್ರಿ ನಮಗೆ ಇವು ಬೇಕು ಅದಾವ್ರಿ ಮಿಕ್ಸಿನ ಅದಾವ ಎಲ್ಲ ಅದಾವ್ರಿ ಗ್ರೈಂಡರ್ ಅದಾವ ಎಲ್ಲ ಅದಾವ ನಮ್ಗೆ ಅದ್ರ ಟೇಸ್ಟ್ ಅನ್ಸಲ್ಲ ಅದು ಅನ್ಸಲ್ಲ ರುಚಿನೇ ಇಲ್ಲ ಅದು. ಓಕೆ ಬಟ್ ಈ ಥರ ನೈಸರ್ಗಿಕವಾಗಿ ಕೈಲಿಂದ ಕುಟ್ಟಿ ತಟ್ಟಿ ಮಾಡಿದ್ದ ಮಾಡಿದ್ದೇ ಚೆನ್ನಾಗಿರುತ್ತೆ ಅಂತ. ನೋಡ್ರವಾ ಹೆಂಗೈತೆ ಕತೆ. ಅವ್ರ ಹಿರಿಯ ಮಕ್ಕಳು ನೋಡ್ರಿ ಎಲ್ಲರಿಗಿನ ನಮ್ಗೆ ಯಾರು ಅವರು ಅದ್ಕೊತಾರ ನೋಡ್ರಿ. ಬಾವೇ ಈ ಕಡೆಗೆ ಕಾಣಲ್ ಬಾ ಕತ್ಲದಾಗ ಅಲ್ಲಿ. ಇವರು ಏನು ಹೇಳ್ತಾರೆ ಇವರು ನಮ್ಮ ತಂಗಿಯರ ಎಲ್ಲರೂ ಇವ್ರ ಬಾಯ್ ಈ ಕಡೆ ಬಾಯಿಲ್ಲ ದಬಾ ಇಲ್ಲಿ ಕುಂದ್ರೆ. ಇವ್ರ ತಂಗಿರ ಇವ್ರ ಅಕ್ಕ ಹಿರೇ ಅಕ್ಕ ಈ ಮನೆಗೆ ಹಿರೇ ಅಕ್ಕ ಹಿರೇ ಸೊಸಿ. ಆರಾಮದಿರಾ? ಆರಾಮದೀವ್ರಿ. ಏನ್ ನಿಮ್ಮ ಹೆಸರು ಹೇಳಿದ್ರಲ್ಲ ಎಲ್ಲ ಸರ್ ನಿಮ್ಮ ಅನಿಸಿಕೆ ನಮ್ಗೆ ಹೇಳಿಲ್ಲ. ಏನ್ ನನ್ನ ಅನಿಸಿಕೆ ಏನವ ನಾನು ಆಗ ನಮಗ ಮಾಹಿತಿ ಹಾಕೊಡ್ಬೇಕಲ್ರಿ. ಹಳಬ್ರ ಕತಿ ಕೇಳೋದ ನನ್ನ ಕೆಲಸ. ನಮಗ ಒಂದ್ ಸ್ವಲ್ಪ ಇರ್ತ್ರಿ ನಿಮ್ಮ ಅನಿಸಿಕೆ ಕೇಳ್ಬೇಕು. ದೊಡ್ಯಾಳ ಗ್ರಾಮದಿಂದ ಬಂದಿನಿ. ನಾನು ಬದುಕಿನ ಪುಸ್ತಕ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ನಂದು. ಅದನ್ನ ಇಂಗ್ಲೀಷ್ನಾಗ ಈಗಿನ ಜನರಿಗೆ ಟೈಪ್ ಮಾಡಕ್ ಸರಳ ಅಲ್ಲಿ ಅಂತೇಳಿ ಲೈವ್ ಬುಕ್ ಕನ್ನಡ ಅಂತೇಳಿ ಮಾಡಿವೇವ. ಮತ್ತು ಇದು ನಿಮ್ಮಂಥ ಹಳಬ್ರ ಆಗಿನ ಕಾಲದಲ್ಲಿ ನೀವೆಲ್ಲ ನೀವು ಹೆಂಗೆ ಬದುಕಿದ್ರಿ, ನಿಮ್ಮ ಒಂದು ಬದುಕಿನ ವಾತಾವರಣ ಹೆಂಗಿತ್ತು ಅದನ್ನ ನೋಡಿ ಕಲಿಬೇಕನ್ನೋ ಉದ್ದೇಶಕ್ಕೆ ನಾನು ನಿಮ್ಮ ಕುಟುಂಬಕ್ಕೆ ಬಂದೇವ. ಈ ಮನೆಗೆ ಹಿರೇ ಸೊಸೆರಿ. ಹ್ಞೂ ರೀ. ಈ ಮನೆಗೆ ನಮ್ಗೆ ಇವ್ರ ಅಕ್ಕಾರ ಅವ್ರಿ. ಹ್ಞೂನಪ್ಪ. ಇವ್ರಿಂದ ಅವ್ರಿ ಅವ್ರಿ ಇವ್ರು ಆದ್ರೆ ಬಾರವ ಇವ್ರು ಹಸನ್ಮುಖಿ. ಒಬ್ರಿಗೊಬ್ರು ಎಲ್ಲರೂ ಒಂದೇ ಇದ್ರಿ. ಒಂಥರ ಜೇನುಗೂಡು ಇದ್ದಂಗ ಜೇನುಗೂಡು ಇದ್ದಂಗ. ಒಬ್ರಿಗೊಬ್ರು ಜಗಳ ಮಾಡಂಗಿಲ್ಲ. ಯಾವುದೇ ಕಾರಣ ಬರಲಿ ನಾವು ಬೀಗ್ರೆ ಮತ್ತು ಇವರು ಬೀಗ್ರೆ ಇವ್ರದ್ದು ಏನಾರು ಇರ್ತಂದ್ರೆ ಓಸ್ರು ಇಲ್ಲಿ ಆಗಿಬಿಡ್ತೀವಿ ರೀ. ಒಂದು ಮನೆ ಇವರು ಫುಲ್ ಆಗಿಬಿಡುತ್ತೆ. ನಾವು ಇಬ್ಬರು 2 ಮನೆಯಾರು ಕಲ್ತೀವಿ ಅಂದ್ರೆ ಇವ್ರ ಮನೆ ಫುಲ್ ಆಗಿಬಿಡುತ್ತೆ. ನಮ್ದು ಏನಾರು ಇರ್ತಂದ್ರೆ ನಮ್ಮ ಮನೆ ಫುಲ್ ಆಗಿಬಿಡುತ್ತೆ. ಈ ಊರಾಗ ಏನಾರು ಇರ್ತಂದ್ರೆ ನಡ್ಗೊಂಡಾರ್ದ ಕಮ್ಲಾರ್ದ ಅವ್ರದ ಒಂದು ಟ್ಯಾಕ್ಟ್ರಿ ಫುಲ್ ಆಗಿಬಿಡುತ್ತೆ ಬಿಡಪ್ಪ. ಸಾಲದಲ್ರಿ ಒಂದ್ ಟ್ಯಾಕ್ಟ್ರಿ ಸಾಲದಲ್ರಿ 3 ಮನೆಗೆ ಏನು ಸಾಲಲ್ಲ. ಈ ಜೀವನ ಐತಿ ಏನ್ ಸಾಕಾಗತ್ತೆ ಹೇಳ. ಸಾಕನ್ನೋದ್ರಾಗ ಇನ್ನೂ ತಂದು ಹಾಕ್ಬೇಕು. ಈಗ ಇವ್ರ ಕಳ್ಸೋದ ದೊಡ್ಡ ಕಷ್ಟ ಐತಿ. ಏನು ಕೊರತೆ ಇಲ್ಲ ಬಿಡ್ರಿ ನಮ್ಗ ಎಲ್ಲಾ ರೀತಿ. ಭಗವಂತ ಹಂಗ ಇಡ್ಲಿವ. ಏನ್ ನಾವ್ ಬಂದಾಗ್ಲಿದ್ದನ ಅನ್ನಕ್ಕ ಬಟ್ಟಿಗೆ ಏನು ತೊಂದ್ರೆ ಇಲ್ಲ, ಕೊರತೆ ಇಲ್ಲ. ನಿಜವಾಗ್ಲಿ ಹೇಳ್ಬೇಕಂದ್ರ ನೀವು ಬೀಸ್ತಿದ್ರಿ ಅಂತ ಬಿಸಕಲ್ ತೋರ್ಸ್ಬಾರಿ ಹೋಗೋಣ. ಐತ್ರಿ ಇಲ್ಲಿ ಐತ್ರಿ ಅಂದ್ರ ಈಗ ಸದ್ಯ ಅಲ್ಲಿ ಆಮೇಲೆ ನೋಡೋಣ ಅದನ್ನ. ಬಿಸಕಲ್ ಐತಿ. ಮತ್ತೆ ಸಾಲಿ ಬಿಟ್ಟಿಂದ ಮಕ್ಳು ಕರ್ಕೊಂಡು ಬೀಸ್ತಿದ್ವಿ ರೀ, ಕುಟ್ತಿದ್ವಿ. ಅಕ್ಕಿ ನಮ್ಮ ಚಿಕ್ಕಮ್ಮನ ಕರ್ಕೊಂಡ್ ಅಕ್ಕಿ ಕುಟ್ತಿದ್ವಿ. ಎಷ್ಟು ಸೇರ್ ಕೊಡ್ತಿದ್ರ ಇವಾಗ ಗಿದ್ನ 20 ಸೇರಿ. ಗಿದ್ನ ಅಂದ್ರ ನೋಡಿ ಗಿದ್ನ ನಮ್ಗೆ ಗೊತ್ತೇ ಇಲ್ಲ. 16 ಸೇರು 16 ಸೇರಕ್ಕೆ ಒಂದು ಗಿದ್ನ. ನವಣಿ 8 ದಿವಸ 10 ದಿವಸಕ್ಕ ಗಿದ್ನ 20 ಸೇರ್ ನವಣಿ ಕೊಡ್ತಿದ್ವಿ. ಅವು ಏನು ಇವು ಹಾಕವು ಇವು ಇರ್ತಿದ್ವು ಏನು ಏನಂತದ್ರಲ್ಲ ಇವು ಬಾಳ್ತಾರೆ ಗಳಿಗೆ ಎಲ್ಲದವ ಗಳಿಗೆ ಇದ್ದು ರೀ. ನಮ್ಮ ಮನ್ ಬಿಟ್ಟಿವಿ ನಾವು. ಅಲ್ಲೇವಾ ನೀವು ತೆಗೆದಿಟ್ಟಿರಿ. ಈಗಿನ ಈಗ ಹಾಕಕ್ಕ ಗಳಿಗೆ ಇದ್ದು ರೀ. ಸಣ್ಣ ದೊಡ್ಡ ನವಣಿ ಹಾಕಕ್ಕೂ ಗಳಿಗೆ ಇದ್ದು ರೀ. ಈ ಜೋಳ ಏನೈತ್ರಿ ಅಗ್ಯಾವಕ್ ಹಾಕ್ಸ್ತಿದ್ವಿ ಅವಾಗ.
ಈಗ ಎಲ್ರಿ ಜೋಳನ ಈಗೆಲ್ಲ ಎಲ್ಲ ರೆಡಿಮೇಡ್ ತಿಂಗಳ ತರೋದು ತಿಂದು ಬಿಡೋದು ನಿಶಿ ಹತ್ತವ ಅಂತೇಳಿ ಅವಾಗೆಲ್ಲ ಎರಡು ಆಗ್ಯಾವ ಆಗ್ತಿದ್ವಿ 60 ಚೀಲ ಒಂದೊಂದು ಆಗ್ಯೋಕ್ ಆಗ್ತಿದ್ವಿ ರೀ ನಾವು ನಮ್ಮ ಮಾವಾರಿದ್ದಾಗ್ರಿ ನಾಯಿ ಸಾಕಿರಿ ನಾಯಿ ಇಲ್ಲಿ ಮನ್ಯಾಗ ಒಂದ್ ಐತ್ರಿ ಹೊಲ್ದಾಗ 2 ಅದಾವ್ರಿ ನಾಯಿ. ಅಲ್ಲ ಅವ್ರು ಆಗಲೇ ಹೇಳ್ಬಿಟ್ರು ಹೌದಲ್ಲ ಯಾವ್ದಾದ್ರೂ ಎಷ್ಟಂತ ಆಗತ್ತ ಅಂತಂದ್ರಲ್ಲ. ನನ್ನ ಹೆಸರು ಸುಮಂಗ್ಲ ರೀ. ನಾನು ನಿಮ್ಮ ಮನೆ ಹಿರೇ ಸೊಸಿ. ಹಿರೇ ಸೊಸಿ ಈಗ ಬಂದಿರೋರು ನೀವು? ಅಕ್ಕನರಿಗೆ ಸೊಸಿ ರೀ. ನಾ ಹಿರೇ ಸೊಸಿ ರೀ. ಅವ್ರ ಅದಾರಲ್ರಿ ಅವ್ರ ಈ ಮನೆ 2ನೇ ಸೊಸಿ ರೀ. ಅವ್ರ ಸೊಸಿನ ನಾನ್ರಿ. 3 ಅತ್ತೆರು 3 ಮಾವನರು. ತಂದೆ ತಾಯ್ಕಿನ ಹೆಚ್ಚದರಿ. ಇವ್ರು ಅದಾರಲ್ರಿ ಇವ್ರ ಹೆಸರು ನಮ್ಮ ಚಿಗೋನಾರ್ರಿ. ಇವ್ರ ಹೆಸರು ಚಿಗೋನಾರ್. ಇವ್ರ ಹೆಸರು ಅವ್ರಿಬ್ರು ದೊಡ್ಡ ಚಿಗೋನಾರ್ರಿ. ಅಲ್ಲೇ ಅದಾರ ನೋಡ್ರಿ. ಇವ್ರಷ್ಟು ನಮ್ಮ ಸಣ್ಣ ಚಿಗೋನಾರ್ರಿ. ಇವ್ರು ನಮ್ಮ ತಂಗಿ. ಚಿಗೋನಾರ್ ಅನ್ಬಾರ್ದ್ರಿ ಇವ್ರಿಗೆ ಮಕ್ಳು ರೀ. ಮಕ್ಳಕಿನ್ನ ಹೆಚ್ಚು ರೀ. ನಾನು 2 ಗಂಡ ಹಿಡ್ದೇನ್ರಿ. ಹೆಣ್ಣಿಲ್ಲ ಅಂತ ಕೊರ್ತಿಲ್ಲ ನೋಡ್ರಿ. ಇವ್ರ ನೋಡ್ರಿ ನನಗೆ ಹೆಣ್ಮಕ್ಳು. ಇವ್ರ ನಿಮ್ ಕುಟುಂಬನ ಹಂಗೈತೆ ಅಲ್ಲ? ಏನಿಲ್ಲ ಇಲ್ಲ ಎಲ್ಲ ಕಂಡಿರಿ ನೀವು ಇಲ್ಲೆಲ್ಲ? ಅತ್ತೆರ ಮಾವನವ್ರು ಇದುವರೆಗಾದ್ರೂ ಒಂದು ಮಾತು ಯಾಕೆ ಒಂದಿಲ್ರಿ ಏನೋ ಒಂದಿಲ್ರಿ. ಏನು ಒಂದಿಲ್ರಿ. ತಾಯಾರ್ಕಿನ ಅಲ್ಲಿ ನಮ್ಮ ತಂದೆ ತಾಯಿ ನಾನು ಹೆಚ್ಕಲ್ರಿ. ನಿಮ್ ತವ್ರ ಮನೆ ಯಾವ್ದೇವ? ಗುಮ್ಗೇರಿ. ನಾವು 3 ರೀ. 2 ಗಂಡು ಮಕ್ಳು ರೀ. ನಾನು ಒಬ್ಬಾಕಿ ಹೆಣ್ಮಕ್ಳು ರೀ. ಅಲ್ಲಿ ಒಂದು ಸೇರಿಂದ ಅನ್ನನ ಮಾಡಿಲ್ರಿ. ನಾನು ಒಂದ್ ಸೇರಿಂದ ಅನ್ನನೂ ಮಾಡಿಲ್ರಿ. ಸುಮ್ಮನೆ ಒಂದು ದೀಡ್ಪಾಕಿ ಹಾಕಿದ್ರೆ ರಗಡ್ರಿ ನಮಗೆ. ಮತ್ತೆ ಇಂಥ ಮನೆಗೆ ಬಂದೆಲ್ಲ ಹೆಂಗ ಅನಿಸ್ತೈತೆ? ಬಂದಗಟ್ಲೆ ಹೆಂಗಪ್ಪ ಅನಿಸ್ತ್ರಿ. ಹೆಂಗ್ ಮಾಡೋದು ಈ ಮನೆಗೆ ಬಾಳೆವು? ಅಲ್ಲ ಇಂಥ ತುಂಬ ಕುಟುಂಬ ಇದು ಏನು ಮಂದಿ ಇದು ಏನು ಕತೆ ಇದು? ಅವ್ರಿಗೆ ಹೆಂಗ್ ಮಾಡ್ಬೇಕು ಬಾಳೆ ಅಂತ ಅನಿಸಿರ್? ಹೌದು ಸಹಜ ಅನಿಸಿರ್ತದ. ಅನಿಸೈತಂದ್ರು ಬಂದಿಂದ 1 ತಿಂಗಳ ತನಕ ಹೊಲಕ್ಕೆ ಕಳ್ಸಿರ್ಲಿ ನನ್ನ ಹುಡ್ರು ದಿನ ಬಟ್ಟೆ ಹೋಗಿ ಕೊಟ್ಟೋಗ್ರಿ. ನನ್ನ ಗಂಡ ಒಮ್ಮೆ ಅಂತಿದ್ದರಿ ಭಾಳ ದಗದಾಗತ್ತ ನಿನ್ಗೆ ಅಂತಿದ್ರಿ. ದಗದಾಗತ್ತಾನು ಸ್ವಲ್ಪ ಕುಂದ್ರ ಅಂತಿದ್ರ. ಜಾಸ್ತಿ ದಗದಾಗತ್ತಾನ. ಅಲ್ಲಿ ನೋಡಿದ್ರೆ ಏನು ಮಾಡಿಲ್ಲ ಸ್ವಲ್ಪ ಕುಂದ್ರ ಅಂತ ಅಂದಿರ್ಬೇಕು. ಅಲ್ಲ ಪಾಪ ಹಂಗತೆ ಹಿಂದಕ್ಕೂ ಮಾಡಿಲ್ರಿ. ಇವ್ರಾದ್ರೂ ಮಾಡ್ಸಿಲ್ರಿ ನನಗ. ಬಂದಿಂದ ಒಂದ್ ವರ್ಷದ ತನ ನಾನು ಭಾಳ ದಗದ ಕಚ್ಚಿಲ್ಲ. ಈಗ ಎಷ್ಟು ವರ್ಷ ಆತ ಈ ಮನೆತನಕ್ಕೆ ಬಂದು? 6 ವರ್ಷ ಆತ್ರಿ. 6 ವರ್ಷ ಆತಲ್ವ? ಮದುವೆ ಆಗಕ್ಕಿಂತ ಮುಂಚೆಕ್ಕೆ ಒಂದು ಕನಸು ಅನ್ನೋದಿರುತ್ತ. ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಕನಸು ಅನ್ನೋದಿರುತ್ತ. ನಾನು ಇಂಥ ಮನೆಗೆ ಹೋಗ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಇರುತ್ತಲ್ಲ. ಕನಸು ಏನಿತ್ತು? ಒಂದ ಆಸೆ ರೀ. ಕೂಡ್ ಕುಟುಂಬಕ್ಕೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಐತ್ರಿ. ಕೂಡ್ ಕುಟುಂಬಕ್ಕೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಇತ್ರಿ ನನಗೆ. ನಮ್ಮ ಮನೆಗೂ ಬಂದಿಲ್ಲ. ನಮ್ಮ ಸಾದ್ರ ಮಾವನವ್ರು 3 ರೀ. ಅವರು ನಮ್ಮ ಅಕ್ಕನವ್ರು 3 ರೀ. ಅವರು ತಾಯಾರ್ಕಿನ ಹೆಚ್ಚದರಿ ನನಗೆ. ಅವ್ರ ಕುಟುಂಬ ನೋಡಿ ನಾನು ಕೂಡ್ ಕುಟುಂಬಕ್ಕೆ ಹೋಗ್ಬೇಕು ಅನ್ನೋದು ಭಾಳ ಆಸೆ ಐತಿ. ನಾ ಡಿಗ್ರಿ 2ನೇ ವರ್ಷ ತನಕ ಕಲ್ತೀನಿ ರೀ. ಡಿಗ್ರಿ 2nd ಇಯರ್. ಹೊಲದ ಮುಖ ನೋಡಿಲ್ರಿ ಅಲ್ಲಿ. ಇಲ್ಲಿ ದಿನ ಹೊಲಕ್ಕೆ ಹೋಗಿನಂದ್ರೆ 1 ದಿನ ಹೊಲ್ದಾಗ ಒದ್ದಗದ ವಜ್ಜೆ ಅನ್ಸಿಲ್ರಿ. ಭಾಳ ಇದು ಅನ್ಸಿಲ್ರಿ. ಮತ್ತು ತುಂಬ ಕುಟುಂಬಕ್ಕೆ ಬಂದ್ಬಿಟ್ರಿ. ಖುಷಿ ಆಯ್ತಾ ನಿಮ್ಗೆ? ಅವರು ನಮ್ಮ ಅತ್ತೆರ ನಮ್ಮ ಮಾವನವ್ರು ಇದುವರೆಗದ ನನ್ನ ತಲೆ ಎತ್ತು ಮಾತಾಡಿನ್ರಿ. ಇರತನ ಮಾಡತ್ತ ನಮ್ಮ 2ನೇ ಕುಂಟಪ್ಪನವ್ರಿ. ಅವ್ರು ಇದುವರೆಗೂ ತಲೆ ಎತ್ತಿ ನಮ್ಮನ್ನು ಮಾತಾಡ್ಸ್ಕಿಲ್ರಿ. ಅಷ್ಟು ಭಾವನೆ ಐತೆ ನೋಡ್ರಿ ಹೆಣ್ಮಕ್ಳ ಮೇಲೆ ಗೌರವ. ಇದುವರೆಗದ ನಮ್ಮ ಮಾವನವ್ರಾದ್ರು ನಮ್ಮ ಮಾವಂತರು ನೆಕ್ಲಿ ಮಾಡತ್ರಿ. ತಂದಿಕಿನ ಆತ ಭಾಳ ನೋಡ್ರಿ ನಮ್ಮ ಮಾವ. ಅಷ್ಟು ಚಂದ ನೋಡ್ಕೊಂತಾರೆ. ನಿಮಗೆ ಮನೆತನಕ್ಕೆ ಒಂದು ಖುಷಿನಾಗ್ಯದ. ಏನು ನೀವು ಅನ್ಕೊಂಡಂಗೆ ಆಸೆ ಈಡೇರೈತೆ ಇಲ್ರಿ? ಈಡೇರೈತೆ. ಹೌದಿಲ್ಲ? ಏನು ಹೇಳ್ತೀರಿ ಮತ್ತೆ ಇಂಥ ಕುಟುಂಬ ನಾನು ನೋಡ್ತಿರಲ್ಲ ನೀವು? ಈಗ ಆಸೆ ಎಲ್ಲ ಈಡೇರೈತೆ. ಈ ಕುಟುಂಬದ ಬಗ್ಗೆ ನಾನು ಸ್ವಾದ ತಿಳ್ಕೊಬೇಕು. ಇನ್ನೂ ರುಚಿ ನನಗೆ ಸಾಕವಲ್ದು. ಹೇಳ್ರಿ ಏನು ತಿಳ್ಕೊಬೇಕ್ರಿ? ತಿಳ್ಕೊಬೇಕು ನೋಡ್ರಿ. ಈಗ ಬೇರೆ ಆಚರಣೆ ಮಾಡ್ತಿರ್ತಿರಲ್ಲ ಏನಾರ? ಈಗ ದಿನನಿತ್ಯ ಇರೋದು ಸರಳವಾಗಿ ನಡೀತಿರ್ತೈತೆ. ಯಾವತ್ತಾರ ವಿಶೇಷ ಕಾರ್ಯಕ್ರಮಗಳು ಹಬ್ಬಗಳು ಇದ್ದಾಗ ಅವನ್ನೆಲ್ಲ ಹೆಂಗೆ ಸಂಭ್ರಮದಿಂದ ಆಚರಣೆ ಮಾಡ್ತೀರಿ ನೀವೆಲ್ಲ? ಒಬ್ರು ಇಬ್ಬರು ಗಂಡ ಹೆಂಡತಿ ಇದ್ದಾರೆ, ಅದು ಅವ್ರ ಪೂಜೆ ಮಾಡಿ ಕಾಯಿ ಹೊಡೆದು ಜೈ ಅಂತಾರ. ನೀವೆಲ್ಲ ಹೆಂಗೆ ನಿಭಾಯಿಸ್ಕೊತೀರಿ ಇದನ್ನೆಲ್ಲ? ಈ ನಮ್ಮ ಮನೆ ಶಾಂತಿ ತರ್ತಾರಲ್ರಿ, ಹಬ್ಬದ ಶಾಂತಿ. ಒಂದು ಬೆಲ್ಲ ಆಗಲಿ ಒಂದು ಹಿಟ್ಟಾಗಲಿ ಅದ್ರಾಗ ಒಂದು ಸಣ್ಣ ಫಂಕ್ಷನ್ ನಡೆದೋಕ್ರಿ. ಒಂದು ಸಣ್ಣ ಫಂಕ್ಷನ್ ನಡೀತೈತಿ. ಸಣ್ಣ ಫಂಕ್ಷನ್ ನಡೆದೋಗುತ್ತೆ. ಅಷ್ಟು ಮಾಲ್ ಬರುತ್ತೆ. 2 ಚೀಲ ಮಾಲ್ ಬರ್ತೈತ್ರಿ. ಆ 2 ಚೀಲ ಮಾಲ್ದಾಗ ಒಂದು ಸಣ್ಣ ಫಂಕ್ಷನ್ ನಡೆದೋಗುತ್ತೆ. ದಿನ ಮತ್ತೆ ಏನಿಲ್ಲ ಅಂದ್ರೆ ದಿನ ಖರ್ಚನ ಆಗಿರ್ತಾವ್ರಿ ನಮಗೆ. ಹಬ್ಬದ ಶಾಂತಿ ಅಂತ ಬಂದ್ರ ಒಂದು ಸಣ್ಣ ಫಂಕ್ಷನ್, ಈಗ ತೊಟ್ಲ ಅಂತ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಸೀರೆ ಕಾರಣ ಅಂತ ಆಗಿರ್ಬೋದು, ಅಂತ ಫಂಕ್ಷನ್ ನಡೆದೋಗುತ್ತೆ ನೋಡ್ರಿ ನಮ್ಮ ಮನೆ ಶಾಂತಿ. ಈ ಮನೆ ನಡ್ಸೋರ್ ಮನಸ್ಸು ಹಾಕೈತ್ರಿ ನಮ್ಮ ಮಾವನವ್ರು. ಒಂದು ಖರ್ಚು ಬಂತಂದ್ರು ಅವ್ರು ಹೆದರಿಲ್ಲ. ಈ ಮನಿನ ಅಷ್ಟು ಸರಳಾಗಿ ನಡ್ಸ್ಕೊಂಡ್ ಹೊಂಟಾರ. ಅವರು ಇಲ್ಲಿಂದ
ಒಂದು 4 ದಿನನೋ 2 ದಿನನೋ ಹೋಗಿರ್ತೀರಿ? 4 ದಿನ 2 ದಿನ ಹೋಗಿಲ್ರಿ ನಾನು. ಏನಿದ್ರು 1 ತಿಂಗಳ ಹೋಗಿ ಬಂದಿರ್ತೀನಿ. 1 ತಿಂಗಳ? 1 ತಿಂಗಳ ಮಿನಿಮಮ್ ಅಂದ್ರು 15 ದಿನ ಹೋಗಿ ಬಂದಿರ್ತೀನಿ. 15 ದಿನ. ಇವ್ರು ಯಾವತ್ತು ಬಾ ಅಂತ ಕರೆಯಲ್ರಿ. ನಮ್ಮ ಮನೆಯವ್ರ ನಮ್ಮನ್ನ ಒತ್ತಾಯ ಮಾಡಿ 15 ತಿಂಗಳಗಟ್ಲೆ ಹೋಗ್ತೀರಿ? 15 ದಿನ ಮಿಸ್ ಮಾಡ್ಕೊಳ್ಳಲ್ಲ ಮನಿನ? ಭಾಳ ಮಿಸ್ ಮಾಡ್ಕೊಂತಿರ್ತೀವಿ. ಈ ಮನೆ ಅಷ್ಟು ಮಿಸ್ ಮಾಡ್ಕೊಂತ ನಮ್ಮ ತಂದೆ ತಾಯಿನ ಅಷ್ಟು ಮಿಸ್ ಮಾಡ್ಕೊಂತೀವಲ್ರಿ. ಅದಕ್ಕೆ 1 ತಿಂಗಳಗಟ್ಲೆ ಹೋಗಿ ಬರ್ತೀವಿ. ಓಕೆಮ್ಮ, ಖುಷಿ ಇಲ್ರಿ ನಾವು ಊರಿಗೆ ನಮ್ಮ ಅಪ್ಪರ್ ಕರಿತೀನಿ ಅಂತಂದ್ರೆ ನಮ್ಮ ಮಾವನವ್ರು ಒಂದಿನ ಬ್ಯಾಡ ಅಂದಿಲ್ರಿ, ಬಂದು ಕರ್ಕೊಂಡವ್ರಿ ಅಂತಾರೆ. ಇವರಷ್ಟು ಸರಳವಾಗಿ ಬಂದು ಕರ್ಕೊಂಡವ್ರಿ ಅಂತಾರೆ. ನಮ್ಮ ಅಪ್ಪನ ಅಷ್ಟ ಖುಷಿಯಿಂದ ಹೋಗಿ ಬರವ ನಿನ್ ಗಂಡ ಅಂತ ಕರ್ಕೊಂಡ್ ಅಂದ ಕರ್ಕೊಂಡೋಗು ಅಂದ ಹೋಗಿ ಬಾ ಅಂತಂದಾರ. ಇಲ್ಲಿ ವಾತಾವರಣಕ್ಕೆ ನಮ್ಮ ತಂದೆಯವ್ರು ನಮಗೆ ಹೊಂದ್ಕೊಂಡಾರೆ. ತವ್ರ ಮನೆ ಈ ಮನೆಯಾಗಿದ್ದಾಗ, ಗಂಡನ ಮನೆಯಾಗಿದ್ದಾಗ ತವ್ರ ಮನೆ ನೆನಪಾಕತ್ತೆ? ಕಿರ್ತ್ರಿ ಮತ್ತು ತಂದೆ ತಾಯಿ ಅಲ್ರಿ. ನಾವೇನು ತೊಂದರೆ ಕೊಟ್ಟಿವಂತ ಅಲ್ಲ, ನಾನು ಕೇಳತ್ನ ಹಂಗೆ. ಮತ್ತು ನಾವು ಏನೆಲ್ಲ ಈಗ ಹೊಸಬ್ರಿಗೆ ಹೊಸ್ತನ ಸೊಸಿ ಅಂತ ಬಂದಾಗ ಗಂಡನ ಮನೆಗೆ ತವ್ರ ಮನೆ ನೆನಪಾಗ್ಲಾರ್ದಂಗೆ ಇಟ್ಕೊಳ್ಳೋದ ಗಂಡನ ಮನೆ. ಒಂದು ವರ್ಷ ಹೋಗ್ಬೇಕಾದ್ರ ಅದಕ್ಕಂತ ಹೋಗಿದ್ದು ನೋಡ್ರಿ, ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಯಾಕಾರ ಒಂಟೆ ಅಂತ ಅವ್ರು ಅಷ್ಟು ಗಂಡನ ಮನೆ ಇಲ್ರಿ. ನಮ್ಮ ಗಂಡನವರು ಅಷ್ಟು ಜೀವ ಅದಾರಿ. ನಮ್ಮ ಅತ್ತಿ ಮಗನವರು ನಮ್ಮ ತಂದೆ ತಾಯಿಕಿನ ಬಲ ಅದಾರಿ. ಒಂದು ದಿನ ಅವರು ನನಗೇನು ಒಂದು ಎದುರು ಮಾತಾಡಿಲ್ರಿ. ಎದುರನ್ನಕ್ಕೇನು ಯಾಕಂದಿಲ್ರಿ, ಕಾಕನ ರೀ. ಅವರು ಅಷ್ಟು ಪ್ರೀತಿಯಿಂದ ನೋಡ್ಕೊಂತಾರ ನೋಡ್ರಿ. ಈಗ ನನಗೆ ಇವ್ರ ಆತು, ಇವ್ರ ಮನೆಯವ್ರ ಆತು. ನಿಮ್ಮ ಮನಿದ ದಿನಚರ್ಯ ಹೇಳ್ರಿ ನನಗೆ. ನಮ್ಮ ಮನೆ ದಿನಚರಿ ಕೇಳ್ರಿ. ಇವ್ರಿಷ್ಟು ನೋಡಿ, ಇಷ್ಟು ಬದುಕನ್ನ ನೋಡಿ 5 ಗಂಟೆಗೆ ಎದ್ದೇಳ್ತಾರ ಅನ್ಬಿಡ್ರಿ. ನಾವು ಎದ್ದೇಳೋದು 6 ಗಂಟೆಗೆ. ಎಲ್ಲರೂ ಎದ್ದೇಳೋದು 6 ಗಂಟೆಗೆ. ಈಗ ಥಂಡಿಗಾಲ ಅಂತಂದು 7 ಗಂಟೆಗೆ ಎದ್ದೇಳ್ತೀರಿ. ಬೇಸಿಗೆ ಬಂತಂದ್ರೆ 6 ಗಂಟೆಗೆ ಎದ್ದೇಳ್ತೀರಿ. 6 ಗಂಟೆಗೆ ಎದ್ದು ಅಲ್ಲೆದಾರಲ್ರಿ ನಮ್ಮ ಅತ್ತೆಯವರು, ನಾವು ಒಲ್ಬೂತ್ ತುಂಬಕ್ಕೆ ಹೋಗ್ತಾರೆ. ಅವರಿಬ್ಬರು ಅತ್ತೆಯವರು ಹೊರಗಡೆ ಹೋಗಿ ಬರ್ತಾರೆ. ಹೋಗಿ ಬಂದರು ಒಬ್ರು ಅಂಗಳ ಕಸದ್ದು ಹೋಗ್ತಾರೆ, ಒಬ್ರು ಅಂಗಳ ಕಸದ್ದು ಹೋಗ್ತಾರೆ. ನಾವು ಜಿಗಿ ಹಾಕ್ತೀರಿ. ಒಂದು ಬೊಗಣಿಗೆ ಒಂದು ಶೇರ್ನಷ್ಟು ಜಿಗಿ ಹಾಕ್ತೀರಿ. ಒಂದು ಶೇರ್ನಷ್ಟು ಇಟ್ಟು ಜಿಗಿ ಹಾಕ್ತೀರಿ. ಜಿಗಿ ಹಾಕಿಂದ 2 ರೊಟ್ಟಿ ಕುಂದಿರ್ತೀರಿ. ಒಬ್ರು ಬೆನಸ್ತೀರಿ ಅತ್ಯಾರು, ನಾವು ಬೇಕು ಇಲ್ಲ ಲಟ್ಟಿಸ್ತೀನಿ. ಮ್ಯಾಲಿಗೆ 2 ಇಲ್ಲ ರೀ ಲಟ್ಸದ್ರಿ, ಬಡದ್ರ ಅವ್ರು ಬಡದ್ರಿ. ನಾವು ನಮ್ಮ ತವ್ರ ಮನೆ ಬಡ್ದಿರಿ, ತವ್ರ ಮನೆ ಬಡ್ದಿರಿ. ಇಲ್ಲಿ ಬಡ್ಯಾಕ ಕುಂತ್ಕಂದ್ರ ಮತ್ತೆ ಇಡೀ ಊರಿಗೆ ಕೇಳಂಗ ಆಗತ್ರಿ, ಬಡಿಯಲ್ರಿ. ಶಬ್ದ ಆಗತ್ತ. ಭಾರಿ ಜಾಣ ಉತ್ತರ ಇದು. ಈಗ ಇಲ್ರಿ ಲಟಿಸ್ತೀರಿ, ಲಟಿಸ್ತೀನಿ. ನಮ್ಮ ಅತ್ತೆಯವರು ಒಬ್ರು ಬೆನಸ್ತಾರ್ರಿ, 2 ಅತ್ತೆಯವರು ಪಲ್ಯ, ಅನ್ನ, ಸಾರು ಜಾಸ್ತಿ ಮಾಡಿರಿ. ಹೈನ ಇರ್ತಲ್ರಿ, ಹೈನ ಯಾವಾಗ್ಲೂ ಐತ್ರಿ. 1 ವರ್ಷದಾಗ 1 ದಿನಾನು ತಪ್ಪಿಲ್ಲ, ಹೈನ ಐತ್ರಿ. ಹೈನ ಯಾವಾಗ್ಲೂ ಇರ್ತ್ರಿ. ಇವ್ರು ಏನೈತ್ರಿ, ನಮ್ಮ ಕಕ್ಕಿಯವರು ಕಸ ಮುಸ್ರೆ ಮಾಡಿ ಅವರು ಉಂಡು ಸಾಲಿಗೆ ಹೋಗ್ತಾರೆ. ಸಾಲಿಗೆ ಹೋಗಿ ಬರ್ತಾರಿ. ನಾವು ಒಬ್ಬರ ಮನೆಗೆ ಇರ್ತೀರಿ. ಉಳ್ಕೆದ್ರಷ್ಟು ಹೊಲ್ಕೋಕಿರಿ. 4 ಮಂದಿಯಾಗ 4 ಮಂದಿಯಾಗ ನಮ್ಮ ಅತ್ತೆ ಇರ್ತಾರೆ. ಅಲ್ಲ ನೀವಲ್ಲ ಮನೆಗಿರೋರು ಯಜಮಾನ್ರು ನೀವು. ಇವರು ಚಿಕ್ಕಮ್ಮ? ಹ್ಞೂ ರೀ, ಓಸರು ಚಿಕ್ಕಮ್ಮನಾರ ರೀ. ಇನ್ನೊಬ್ರು ಚಿಕ್ಕಮ್ಮನ ನಾವು ನೆರೆಬಿಂಚಿ ಕೊಟ್ಟಿವ್ರಿ. ನಮ್ಮ ಚಿಕ್ಕಮ್ಮ ಅವ್ರಿಗೆ ನಾವು ಏನಂತಾರ ನಿಮ್ಮ ಊರೊಳಗ ಇದು ನೀವು ಹೋಗಿರ್ತಾರಲ್ಲ ಇಂಥ ಮನೆತನ ಈ ಕುಟುಂಬ ಏನಂತ ಕರೀತಾರೆ ನಿಮ್ಗೆ? 2 ವರ್ಷ ಬಾಳೆ ಮಾಡಿದ ದೊಡ್ಡಾಗ ಅಂತಾರೆ ನಮ್ಮ ತವ್ರ ಮನ್ಯಾಗ. ಹೌದಲ್ರಿ, ಕೂಡ್ ಕುಟುಂಬ ನೋಡ್ತಾರಲ್ರಿ. ನಾವು ಮತ್ತೆ ಹೋಗಿಂದ ನಾವು ಬೇಸಿದೀವಿ ಅಂತ ಹೇಳ್ತೀರಿ. ಹೇಗೆ ಆರಾಮದಿರಿ ಅಂತ ಮತ್ತೆ ಆರಾಮದೀವಿ ಅಂತ ಹೇಳ್ತೀವಲ್ರಿ. ಹೆಂಗಿರ್ತಿರೋ ನೀವು ಅಂತಾರೆ ಅವರು. ನೋಡು ಅವ್ರಿಗೆ ಆಶ್ಚರ್ಯ. ಅವ್ರಿಗೆ ಇಂಥ ಮಂದಿ ಬದುಕ್ತಾರಲ್ಲ ಇಷ್ಟು ಜನ. ಇಲ್ಲೇ 4-5 ಜನ 4-5 ಜನ ಇರೋರೇ ಅವ್ರದ್ದು ಸೊಟ್ಟಪಟ್ಟಾಗಿರ್ತೈತಿ. ಹೌದಿಲ್ಲ? ಅದ ತಾಳಿಲ್ಲ ಮೇಳಿರಲ್ಲ. ಇಂಥದ್ರೊಳಗೆ ಇಷ್ಟರು ಕೂಡು ಕುಟುಂಬ, ಒಂದ ಮನಸ್ಸು, ಒಂದ ಮನಸ್ಥಿತಿ. ಮನಸ್ಸು ಚಲೋ ಇದ್ರಲ್ರಿ ಬದುಕು. ಇದಕ್ಕೆ ಮೂಲ ಕಾರಣ ಮನಸ್ಸು. ಈಗಿನ ಜನ ಹಂಗಿಲ್ಲ ಅಲ್ರಿ. ಒಂಟಿದ್ರ ಕನ್ಯಾ ಕೊಡ್ತೀವಿ, ಇಷ್ಟು ಒಳಗತ್ತವ್ರ ಕನ್ಯಾ. ಇದು ಇತ್ತನ ಮತ್ತೆ ಎಲ್ಲಿಯೊಳಗೆ ನೀವು ಅದು ಇಲ್ರಿ ಇದ್ದಿಲ್ಲ. ಈಗಿನ ಜನ ನಮ್ಮ ಮಕ್ಕಳಿಗೆ ಆಗಲಿ, ಒಂದು ಬೀಗರಿಗೆ ಆಗಲಿ, ಅಳಿದ್ರಿಗೆ ಆಗಲಿ ಕನ್ಯಾ ತೆಗಿಬೇಕಾದ್ರೆ ನಮ್ಮ 2 ಮನೆತನ ಕುಟುಂಬ ನೋಡಿ ಕನ್ಯಾ ಕೊಡ್ಬೇಕಾದ್ರೆ ಜನ ಎದರ್ತಾರೆ ರೀ. ಇಷ್ಟಿಷ್ಟು ಒಳಗದಾರ ಅವ್ರ ಮನೆಗೆ ಕೊಟ್ಟೆ ಹೆಂಗಪ್ಪ ನಾವು ಮಕ್ಕಳ ಅಂದ್ರೆ ಗಂಡ ಒಬ್ಬತ್ತನೇ ಇರ್ಬೇಕು ರೀ. ಅತ್ತಿ ಇರಬಾರ್ದು, ಮಾವು ಇರಬಾರ್ದು, ಸಿಂಗಲ್ ಇರ್ಬೇಕು. ಈಗಿನ ಕಾಲದಾಗ ಇರಬಾರ್ದು ಅವರು. ಅಲ್ಲ ಈಗ ಅತ್ತಿ ಮಾವ ಇದ್ರಂದ್ರೆ ಅವ್ರು ನೀನು ಬೇರೆ ಮನೆ ಮಾಡ್ಬೇಕು, ಏನು ಕಳಿಸ್ಬಿಡ್ಬೇಕು? ಇಲ್ಲ, ಮದುವೆ ಮಾಡ್ಕೊಂಡಗಳಿಗೇನ ಬೇರೆ ಬಂದ್ಬಿಡಕ್ಕೆ, ಗಂಡ ಒಳ್ಳೆ ಬೇರೆ ಬಂದ್ಬಿಡೋಕೆ ಅಂತಾರೆ ನೋಡ್ತಾರೆ ಈಗಿನ ಜನ. ನಮ್ಮದು ಒಂದು ದೊಡ್ಡ ಬಳಗ ಐತಿ ಅಂದ್ರೆ ಅಂತಲ್ಲಿ ಕೊಟ್ಟು ನಮ್ಮ ಮಕ್ಕಳು ಎಲ್ಲಿ ಕರ್ಲಾಡ್ದಪ್ಪ ಅದ್ರಾಗ
ಅಷ್ಟು ಜನದ ರೊಟ್ಟಿ ಬಡಿಯೋದು ಹೆಂಗೆ, ಅನ್ನ ಮಾಡೋದು ಹೆಂಗೆ, ಇಷ್ಟು ಜನದ ಅಂತ ಬಟ್ಟೆ ತೊಳೆಯೋದು ಕೆಲಸ ವಜ್ ಆಗತ್ತಲ್ರಿ. ಹಂಗಾಗಿ ಮಷಿನ್ ಬಂದ್ಬಿಟ್ಟು ಯಾಕ್ರಿ ಇವ್ರೆಲ್ಲರ್ಕಿ ಸಣ್ಣ ಚಿಕ್ಕಮ್ಮ ರೀ. ಇವು ಸಣ್ಣ ಚಿಕ್ಕಮ್ಮ. ಆರಾಮದಿ ಚಿಕ್ಕಮ್ಮ? ಓಕೆ ಬರ್ರಿ, ಯಾರು ಮಾತಾಡೋಣ ಮತ್ತೆ ಬೇರೆ ಚಲೋ ಮಾತಾಡಿದ್ರಿ ನೋಡ್ರಿ. ನೀವು ಹೆಸರು ಏನಂದ್ರಲ್ಲ? ಸುಮಂಗ್ಲ ರೀ. ಸುಮಂಗ್ಲ. ಕುಟುಂಬ ಈಗಿನ ಕಾಲದಾಗ ಯಾರು ಇರ್ತಾರ ನೋಡ್ರಿ. ನಾವು ಮೊಬ್ರಿ ಮತ್ತೆ ಇದೀವ್ರಿ. ಮೊಬ್ಬ ಅಂತೀರಿ? ಮೊಬ್ರಿ ಮತ್ತೆ ನಾವು ಈಗ ಈಗಿನ್ಯಾರು ವಜ್ಜೆ ಆಗಬಾರ್ದು, ಹೋಗ್ಬಿಡ್ತಾರೆ ಕೆಲ್ಸಕ್ಕೆ. ನಾವೇನು ಸುಮ್ಮನೆ ಕೈಲದಾಟ್ ಮಾಡೋದು, ಹೊಟ್ಟೆ ಇಟ್ಟದಾಟ್ ಉಣ್ಣೋದು, ಕೆಲಸ ಮಾಡೋದು ಅಷ್ಟೇ ರೀ. ಚಲೋ ಅಲ್ಲನ್ರಿ? ಬೇಷೇನ್ರಿ ಅಲ್ರಿ, ಮತ್ತೆ ಏನು ಕೆಟ್ಟದ್ದು ಯೋಚನೆ ಮಾಡ್ಲಾರ್ದಂಗ ಇದ್ದಂಗೆ ಬದುಕಿ ಹೋಗೋದು ಚಲೋ ಅಲ್ಲ? ಬೇಸಿ ಬಿಡ್ರಿ. ಈಗ ಕೆಲಸ ಮಾಡಿದ ಅಗ್ಲಲ್ರಿ ವಯಸ್ಸಾಗಿಂದ. ಈಗ ಅದ ಕೆಲಸ ಮಾಡಂತಾರ್ರಿ ಮನ್ಯಾಗ. ಇಷ್ಟು ದಿನ ಮಾಡಿದ ಅಷ್ಟ ಮಾಡಂತಾರ. ನೀವೇನೇನು ಮಾಡ್ತೀರಿ ಕೆಲಸ? ನಾವು ರೊಟ್ಟಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಅನ್ನ ಮಾಡ್ತೀವಿ, ಸಾರು, ಮಜ್ಜಿಗೆ ಎಲ್ಲ ಮಾಡ್ತೀವಿ. ಮಜ್ಜಿಗೆನೂ ಮಾಡ್ತೀರಿ? ಬೆಣ್ಣೆ ತೆಗಿತೀರಿ? ಎಣ್ಣೆ ತೆಗಿತೀವಿ. ಈಗಿನಾರು ಯಾರು ಮಾಡ್ತಾರೆ? ಈಗ ಮಾಡ್ತಾರೆ, ಯಾಕೆ ಮಾಡಿ ಈಗಿನಾರ ನಾವರ ಮೊಬ್ರು ಈಗಿನಾರು ಶಾಣ್ಯಾರ ಎಲ್ಲ.